ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರಣಿ ಗರ್ಭಸಂಭೂತಂ ವಿದ್ಯುತ್ಕಾಂತಸಮಪ್ರಭಂ ಕುಮಾರಂ ಶಕ್ತಿಹಸ್తం ತಂ ಮಂಗಲಂ ಪ್ರಣಮಾಮ್ಯಹಂ. ನಮಶ್ಚಂಡಿಕಾಯಿ ಶ್ರೀ ಗುರುಭ್ಯೋ ನಮಃ. ಧರ್ಮವಾಹಿನಿಯ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ನಮಸ್ಕಾರ. 2026 ಇಸವಿಯಲ್ಲಿ ಮೇಷರಾಶಿಯವರ ಒಂದು ಭವಿಷ್ಯ ಯಾವ ರೀತಿಯಾಗಿ ಇರುತ್ತೆ, 2026ರಲ್ಲಿ ಗ್ರಹಗತಿಗಳ ಒಂದು ಬದಲಾವಣೆಯಿಂದ, ಅವರ ಆ ಗ್ರಹಗತಿಗಳ ಗೋಚಾರ ಫಲದಿಂದ ಮೇಷರಾಶಿಯ ಮೇಲೆ, ಆ ರಾಶಿಯನ್ನು ಹೊಂದಿರತಕ್ಕಂಥವರ ಮೇಲೆ ಆರ್ಥಿಕವಾಗಿ, ಕೌಟುಂಬಿಕವಾಗಿ, ಆರೋಗ್ಯದ ಮೇಲೆ ಯಾವ ರೀತಿಯಾದಂತಹ ಪರಿಣಾಮವನ್ನು ಉಂಟು ಮಾಡುತ್ತೆ ಅನ್ನತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ನಾವು ಚಿಂತಿಸಬೇಕಾದಂತಹ ವಿಚಾರ. ಯಾಕೆಂದರೆ ಮೇಷರಾಶಿಗೆ ಅಧಿಪತಿ ಆಗಿರತಕ್ಕಂಥವನು ಕುಜ, ಮಂಗಳ ಅಥವಾ ಅಂಗಾರಕ ಗ್ರಹ. ಅವನು ಭ್ರಾತೃಚಿಂತ ಸತ್ವಗುಣಾಂ ಭೂಮಿಂ ಭೌಮೇನ ಚಿಂತೆಯೇತ್ ಅಂತೇಳಿ ಹೇಳ್ತಾರೆ. ಅಂಗಾರಕ ಗ್ರಹದಿಂದ ನಾವು ಏನನ್ನ ಚಿಂತನೆಯನ್ನು ಮಾಡಬೇಕು? ಭ್ರಾತೃಚಿಂತ, ಭ್ರಾತೃಕಾರಕ ಅವನೇ, ರೋಗಕಾರಕ ಅವನೇ, ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರಕ್ಕೆಲ್ಲ ಪುಷ್ಟಿಯನ್ನು ಕೊಡ್ತಕ್ಕಂಥವನು ಕೂಡ ಕುಜಗ್ರಹವೇ. ಆದ್ದರಿಂದ ಈ ಮೇಷರಾಶಿಯವರ ಒಂದು ವಿಶೇಷವಾದಂತಹ ಪ್ರಭಾವ ಕುಜನ ಆಧಿಪತ್ಯಕ್ಕೆ ಒಳಪಟ್ಟಿರುತ್ತೆ. ಆದ್ದರಿಂದ ಕುಜ ಎಲ್ಲಿದ್ದಾನೆ, ಹೇಗಿದ್ದಾನೆ ಅನ್ನತಕ್ಕಂಥ ತುಂಬ ಮುಖ್ಯ. ಜೊತೆಯಲ್ಲಿ ಮೇಷರಾಶಿಯ ಹಿಂದೆ ಮುಂದೆ ಪಾಪಕರ್ಥರಿ ಯೋಗಗಳು ಅಂತೆಲ್ಲ ನಾವು ಹೇಳ್ತೀವಲ್ಲ, ಇಂತಹದ್ದೆಲ್ಲ ಇದ್ದಾಗ ಅದು ಸಹಜವಾಗಿ ಉದ್ಯೋಗ, ಆರೋಗ್ಯ, ದಾಂಪತ್ಯ ಜೀವನದ ಮೇಲೆ ಎಲ್ಲ ಪರಿಣಾಮವನ್ನು ಬೀರುತ್ತೆ. ಈ ವರ್ಷ ಮೇಷರಾಶಿಯವರಿಗೆ ಪ್ರಮುಖವಾಗಿ ಕುಜ ವಿಶೇಷವಾಗಿ ಅವನು ಬದಲಾವಣೆ ಆಗ್ತಾ ಇರುತ್ತೆ. ದ್ವಾದಶದಲ್ಲಿ 12ನೇ ಮನೆಯಲ್ಲಿರ್ತಕ್ಕಂತಹ ಶನಿ ಎಲ್ಲವನ್ನು ಕಳೆದುಕೊಳ್ಳುವುದಕ್ಕೆ ಕಾರಣ ಆಗ್ತಾನೆ. ಭಯದಲ್ಲಿ ಪಾಪಗ್ರಹಗಳು ಇದ್ದರೆ, ಎಕ್ಸೆಪ್ಟ್ ಶುಕ್ರ ಅಂದ್ಬಿಟ್ಟು ಇನ್ನು ಯಾವುದೇ ಗ್ರಹಗಳಿದ್ದರೂ ಕೆಟ್ಟ ಫಲವನ್ನೇ ಕೊಡತಕ್ಕಂಥದ್ದು. ಮೇಷರಾಶಿಯವರಿಗೆ ಈ ವರ್ಷ 7.5 ಬೇರೆ ಪ್ರಾರಂಭ ಆಗಿದೆ. ಜೊತೆಯಲ್ಲಿ 3ನೇ ಮನೆಯಲ್ಲಿ ಗುರು ಇರತಕ್ಕಂಥದ್ದು. ನಂತರ 4ನೇ ಮನೆಗೆ ಹೋಗ್ತಾನೆ. ಅಕ್ಟೋಬರ್ ನಂತರ ಒಂದು ಸ್ವಲ್ಪ ಗುರುಬಲ ಬರುತ್ತೆ. ಅಕ್ಟೋಬರ್ ನಂತರದಲ್ಲಿ ಕೆಲವೊಂದು ಆರ್ಥಿಕವಾದಂತಹ ಸದೃಢತೆ ಅನ್ನತಕ್ಕಂಥದ್ದು ಮೇಷರಾಶಿಯವರಿಗೆ ಬರುತ್ತೆ. ಅಲ್ಲಿವರೆಗೆ ಸ್ವಲ್ಪ ಸಹಜವಾಗಿ ಕಷ್ಟವೇ ಜಾಸ್ತಿ ಇರುತ್ತೆ ಅಂತ ಹೇಳಬೇಕು. ಯಾಕೆಂದರೆ ಕಷ್ಟ ಇದೆ ಅಂದರೆ ಭಯಪಡ್ತಕ್ಕಂಥ ಅಗತ್ಯ ಇಲ್ಲ. ಜಾತಕದಲ್ಲಿ ಒಳ್ಳೆಯ ಫಲಗಳಿದ್ದರೆ ಅದು ಇದಕ್ಕೆ ಪೂರಕವಾಗಿ ವರ್ತಿಸುವುದರಿಂದ ಎಷ್ಟೋ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಆದರೆ ಈ ವರ್ಷದ ಒಂದು ಮೇಷರಾಶಿಯವರ ಒಂದು ಫಲವನ್ನು ನಾವು ನೋಡಿದಾಗ ಗುರುಬಲವೂ ಇಲ್ಲ, ಶನಿಯೂ ಕೂಡ ಚೆನ್ನಾಗಿಲ್ಲ, ಕರ್ಮಸ್ಥಾನದಲ್ಲಿ 11ನೇ ಮನೆಯಲ್ಲಿ ರಾಹು ಇದ್ದಾನೆ. ಇಂತಹದ್ದೆಲ್ಲ ಕೆಲವೊಂದು ಪರಿಣಾಮಗಳು ಉಂಟಾಗುವುದರಿಂದ, ಜೊತೆಯಲ್ಲಿ ಪಂಚಮದಲ್ಲಿರತಕ್ಕಂತಹ ಕೇತು ನಮ್ಮ ಪಡ್ಕೊಂಬಂದಿದ್ದೇನಾದರೂ ಇದೆಯಾ ಅಂದರೆ ಅದು ಕೂಡ ಇಲ್ಲ. ಯಾಕೆಂದರೆ ನಮ್ಮ ಜನ್ಮಾಂತರದ ಒಳ್ಳೆಯ ಕರ್ಮ ಫಲಗಳು ಏನಾದರೂ ಫಲವನ್ನು ಕೊಡ್ತಾ ಇದ್ದರೆ ಏನೇ 7.5 ನಡೀತಾ ಇರಲಿ, ಏನೇ ಆಗಲಿ ಒಳ್ಳೆಯದಾಗಿಬಿಡುತ್ತೆ. ಆದರೆ ಈ ವಿಷಯದಲ್ಲಿ ಕೆಲವೊಂದು ಸಮಸ್ಯೆಗಳು ಉಂಟಾಗತಕ್ಕಂತಹದ್ದು ಇರುತ್ತೆ. ಮುಖ್ಯವಾಗಿ ಉದ್ಯೋಗ ಕಳೆದುಕೊಳ್ಳತಕ್ಕಂತಹ ಭೀತಿ ಅಂತೇಳಿ ಹೇಳ್ಬೋದು. ಉದ್ಯೋಗದ ವಿಚಾರದಲ್ಲಿ ಮೇಷರಾಶಿಯವರು ತುಂಬ ಎಚ್ಚರಿಕೆಯಿಂದ ಇರಬೇಕು. ಯಾಕೆಂದರೆ ಉದ್ಯೋಗ ಎಂತಹ ಒಳ್ಳೆಯ ಉದ್ಯೋಗ ಇದ್ದರೂ ಕೂಡ ಜಾಬ್ ಸ್ಟೆಬಿಲಿಟಿ ಇರುವುದಿಲ್ಲ ಈ ವಿಚಾರದಲ್ಲಿ. ಯಾಕೆಂದರೆ ಕರ್ಮಸ್ಥಾನಾಧಿಪತಿಯಾದಂತಹ ಶನಿ 12ನೇ ಮನೆಯಲ್ಲಿ ದುಸ್ಥಾನದಲ್ಲಿ ಇರುವುದರಿಂದ ಕೆಲಸ ಯಾವುದೇ ಇರಲಿ ಅದನ್ನು ನೀವು ಕೆಲಸ ಕಳ್ಕೊಳ್ತೀರ, ಅಥವಾ ಆ ಕೆಲಸ ಮಾಡತಕ್ಕಂತಹ ವಾತಾವರಣ ಸೆಟ್ ಆಗದೆ ಕೆಲಸ ಬಿಡ್ತೀರ ಎಷ್ಟೇ ಚೆನ್ನಾಗಿರಲಿ. ಅಥವಾ ಈ ಸರ್ಕಾರಿ ಕೆಲಸದಲ್ಲಿರತಕ್ಕಂಥವರಿಗೆ ಏನಾದರೂ ಸಮಸ್ಯೆಗಳು ಬಂದು ಆ ಮೂಲಕ ಅದರಿಂದ ಅವರ ಕೆಲಸದಲ್ಲಿ ತೊಂದರೆ ಆಗ್ಬೋದು. ಹೀಗೆ ಸ್ವಂತ ಉದ್ಯೋಗವನ್ನು ಮಾಡತಕ್ಕಂಥವರಿಗೆ ಆ ಉದ್ಯೋಗ ಅಥವಾ ವ್ಯವಹಾರದಲ್ಲಿ ನಷ್ಟ ಉಂಟಾಗಬಹುದು. ಇಂತಹದ್ದೆಲ್ಲ ಉಂಟಾಗಿಬಿಡುತ್ತೆ. ಅದರಿಂದ ಈ ಮೇಷರಾಶಿಯವರು ವ್ಯಾಪಾರ ಮಾಡ್ತಾ ಇರಲಿ, ಅಥವಾ ಸ್ವಂತ ಉದ್ಯೋಗ ಮಾಡ್ತಾ ಇರಲಿ, ಅಥವಾ ಸರ್ಕಾರಿ ಕೆಲಸದಲ್ಲಿ ಇರಲಿ, ಅಥವಾ ಯಾವುದೇ IT ಫೀಲ್ಡ್ ಯಾವುದಲ್ಲೇ ಇದ್ದರೂ ಕೂಡ ಉದ್ಯೋಗ ಸ್ಥಿರತೆ ಅನ್ನತಕ್ಕಂಥದ್ದು ಒಂದು ಸ್ವಲ್ಪ ತೊಂದರೆ ಕೊಡತಕ್ಕಂಥದ್ದು ಉಂಟು ಈ ವರ್ಷದಲ್ಲಿ. ಆ ವಿಚಾರದಲ್ಲಿ ಇದ್ದ ಉದ್ಯೋಗವನ್ನು ಕಾಪಾಡಿಕೊಳ್ಳಬೇಕೇ ಹೊರತು ಏನೋ ಹೊಸ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳಿ ಯಾವುದೋ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು, ಯಾವುದೋ ಶೇರ್ ಖರೀದಿ, ಇಂತಹದ್ದನ್ನೆಲ್ಲ ಮಾಡಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ಆರ್ಥಿಕ ವ್ಯವಹಾರವನ್ನು ಮಾಡತಕ್ಕಂಥದ್ದು ತುಂಬ ಮುಖ್ಯ. ಇನ್ನು ಆರೋಗ್ಯದ ವಿಚಾರ, ಪ್ರತಿಯೊಬ್ಬರೂ ಕೂಡ ಆರೋಗ್ಯ ಮಾಧ್ಯಮ ಕಲು ಧರ್ಮ ಸಾಧನಂ ಅಂಥೇಳಿ ಹೇಳ್ತಾರೆ. ಆರೋಗ್ಯವನ್ನು ಚೆನ್ನಾಗಿದ್ದರೆ ಏನು ಬೇಕಾದರೂ ಮಾಡ್ಬೋದು. ಆದರೆ ಈ ಮೇಷರಾಶಿಯವರು ಆರೋಗ್ಯದ ವಿಚಾರವನ್ನು ನಾವು ತೆಗೆದುಕೊಂಡಾಗ ಪ್ರಮುಖವಾಗಿ ಆರೋಗ್ಯದ ಭಾವವನ್ನು ನಾವು ಗಮನಿಸಬೇಕು. ಕನ್ಯಾ ರಾಶಿ ಆಗುತ್ತೆ 6ನೇ ಮನೆ.
6ನೇ ಮನೆ ಕನ್ಯಾ ರಾಶಿ ಅಧಿಪತಿಯಾದಂತಹ ಬುಧ, ಜೊತೆಯಲ್ಲಿ 6ನೇ ಮನೆಯ ಒಂದು ವಿಶೇಷವಾದ ಶನಿ ದೇಶ ಪುನಃ ಅಲ್ಲೇ ಬಂತು. ಅದೇ ಶನಿಯ ದೃಷ್ಟಿ ಇದೆ 6ನೇ ಮನೆಗೆ ಮೇಷರಾಶಿಯವರಿಗೆ. ಅನಾರೋಗ್ಯ ಸಮಸ್ಯೆ ಕಾಡಬಹುದು. ಅದರಲ್ಲೂ ಕೂಡ ಈ ವಾಹನ ಚಾಲನೆಯನ್ನು ಮಾಡಬೇಕಾದರೆ ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾಕೆಂದರೆ ರೋಗದ ಒಂದು ಬಾಧೆ, ಕೆಲವೊಂದು ಆಕಸ್ಮಿಕಗಳು ಅಪಘಾತಗಳು ಆಗತಕ್ಕಂತಹ ಸಾಧ್ಯತೆಗಳನ್ನು ರೋಗಸ್ಥಾನವನ್ನು 6ನೇ ಮನೆಯನ್ನು ಶನಿ ದೃಷ್ಟಿಸಿದಾಗ ಉಂಟಾಗುತ್ತೆ ಅಂತೇಳಿ ಹೇಳುತ್ತೆ ಜ್ಯೋತಿಷ್ಯ ಶಾಸ್ತ್ರ. ಆದ್ದರಿಂದ ಆರೋಗ್ಯದ ವಿಚಾರದಲ್ಲಿ ಮೇಷರಾಶಿಯವರು ಎಚ್ಚರಿಕೆಯಿಂದ ಇರಬೇಕು. ಅಪಘಾತಗಳು ಆಗತಕ್ಕಂತಹ ಸಾಧ್ಯತೆಗಳು ಇದೆ. ಆದ್ದರಿಂದ ಎಚ್ಚರಿಕೆಯಿಂದ ವಾಹನ ಚಾಲನೆ ಮಾಡತಕ್ಕಂಥದ್ದು, ವಾಹನದಲ್ಲಿ ಸಂಚರಿಸ್ತಕ್ಕಂಥದ್ದು, ಅದು ಯಾವುದೇ ಭೂ ಸಾರಿಗೆ, ವಾಯು ಸಾರಿಗೆ ಯಾವುದೇ ಆಗಿರ್ಬೋದು, ಅದರಿಂದ ಅನಾಹುತಗಳು ಆಗತಕ್ಕಂಥ, ಪ್ರಯಾಣದಲ್ಲಿ ಅನಾಹುತ ಆಗತಕ್ಕಂಥ ಸಾಧ್ಯತೆಗಳು ಉಂಟು. ಆದ್ದರಿಂದ ಎಚ್ಚರಿಕೆಯಿಂದ ಇರಬೇಕು. ಜೊತೆಯಲ್ಲಿ ಅನಾರೋಗ್ಯ ಬಾಧಿಸ್ತಾ, ಅದರಲ್ಲೂ ಶಸ್ತ್ರಚಿಕಿತ್ಸೆ ಆಗತಕ್ಕಂತಹ ಸಾಧ್ಯತೆಗಳು ಈ ವರ್ಷದಲ್ಲಿ ಇರುತ್ತೆ. ಯಾಕೆಂದರೆ ಮೇಷರಾಶಿಯವರಿಗೆ ಎಲ್ಲ ಹಿಂದೆ ಮುಂದೆ ಎಲ್ಲದೂ ಕೂಡ ಕೆಟ್ಟ ಗ್ರಹಗಳೇ ಇರುತ್ತೆ, ಪಾಪಕರ್ತರ ಯೋಗ ಅಂತೇಳಿ ಹೇಳ್ತೀವಿ. ಆದ್ದರಿಂದ ತುಂಬ ಎಚ್ಚರಿಕೆಯಿಂದ ಈ ವರ್ಷವನ್ನು ನೀವು ನಿಭಾಯಿಸಬೇಕಾಗುತ್ತೆ. ಗುರುಬಲ ಅಕ್ಟೋಬರ್ ನಂತರದಲ್ಲಿ ಬರುತ್ತೆ. ಅಲ್ಲಿವರೆಗೆ ಗುರುಬಲ ಇಲ್ಲ ಮೇಷರಾಶಿಯವರಿಗೆ. ಅಕ್ಟೋಬರ್ ನಂತರದಲ್ಲಿ ಗುರುಬಲ ಬರುವುದರಿಂದ ಸ್ವಲ್ಪ ಚೇತರಿಸ್ಕೊಳ್ತೀರ ನೀವು ಆರ್ಥಿಕವಾಗಿ ಮತ್ತು ಆರೋಗ್ಯದ ವಿಚಾರ, ಕೌಟುಂಬಿಕ ಕೆಲವೊಂದು ಕಲಹಗಳು, ಅದರಲ್ಲೂ ಪ್ರಾಪ್ತಕಾರಕನಾದಂತಹ ಕುಜನ ಒಂದು ಪ್ರಭಾವದಿಂದಾಗಿ ಸಹೋದರರಲ್ಲಿ ಆಸ್ತಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಕಲಹಗಳು ಏರ್ಪಡತಕ್ಕಂತಹ ಸಾಧ್ಯತೆಗಳು ಉಂಟು. ಅಥವಾ ಯಾವುದು ಹಣಕಾಸಿನ ವಿಚಾರ, ಕೌಟುಂಬಿಕ ಕಲಹಗಳಾಗಿ ಮಾರ್ಪಡತಕ್ಕಂತಹ ಸಾಧ್ಯತೆಗಳು ಇರುವುದರಿಂದ ಕೌಟುಂಬಿಕವಾಗಿ ತುಂಬ ತಾಳ್ಮೆಯಿಂದ ಸಹನೆಯಿಂದ ವರ್ತಿಸ್ತಕ್ಕಂಥದ್ದು ಮೇಷರಾಶಿಯವರಿಗೆ ತುಂಬ ಮುಖ್ಯ. ಇನ್ನು ಕೆಲವೊಂದು ಈ ಅವಿವಾಹಿತರಿಗೆ ವಿವಾಹ ಆಗತಕ್ಕಂತಹ ಯೋಗ ಇದೆ ಅಂತೇಳಿ ಹೇಳ್ಬೋದು. ಈ ವರ್ಷ ಇದೊಂದು ಪ್ಲಸ್ ಪಾಯಿಂಟು ಮೇಷರಾಶಿಯವರಿಗೆ. ಎಷ್ಟೋ ವರ್ಷ ಮದುವೆ ಆಗದೇ ಇದ್ದರೂ ಕೂಡ ಈ ವರ್ಷದಲ್ಲಿ ಮದುವೆ ಆಗತಕ್ಕಂತಹ ವರ್ಷದ ಅಂತ್ಯದಲ್ಲಿ, ಅಂದರೆ ಸೆಪ್ಟೆಂಬರ್ ನಂತರದಲ್ಲಿ ವಿವಾಹ ಆಗತಕ್ಕಂತಹ ಸೂಕ್ತ ವಧು ಅಥವಾ ವರ ಸಿಗತಕ್ಕಂತಹ ಸಾಧ್ಯತೆಗಳು ಕೂಡ ಈ ವರ್ಷದ ಭವಿಷ್ಯದಲ್ಲಿ ನಾವು ಹೇಳ್ಬೋದು. ಏನೇ ಇರಲಿ, ಕಷ್ಟ ಇದ್ರೂ ಏನೋ ಇಲ್ಲ, ಅದಕ್ಕೊಂದು ಪರಿಹಾರ ಅನ್ನತಕ್ಕಂಥದ್ದು ಇರುತ್ತೆ. ನೀವು ಕಷ್ಟ ಇದೆ ಅಂತ ಭಯಪಡುವುದಕ್ಕಿಂತ ಅದಕ್ಕೆ ಸೂಕ್ತವಾದಂತಹ ಪರಿಹಾರವನ್ನು ಮಾಡಿಕೊಂಡಾಗ ಆ ಕಷ್ಟದಿಂದ, ಆ ಸಮಸ್ಯೆಯಿಂದ ನಾವು ಹೊರಬರುವುದಕ್ಕೆ ಸಾಧ್ಯ. ಆದ್ದರಿಂದ ಮೇಷರಾಶಿಯವರಿಗೆ ಈ ವರ್ಷ ಅಷ್ಟೊಂದು ಚೆನ್ನಾಗಿ ಇಲ್ಲದೇ ಇದ್ದರೂ ಈ ಕೆಲವೊಂದು ನಿರ್ದಿಷ್ಟವಾದಂತಹ ಅಂಗಾರಕ ಸ್ತೋತ್ರವನ್ನು ಪಠಿಸ್ತಕ್ಕಂಥದ್ದು, ಧರಣಿ ಗರ್ಭಸಂಭೂತ ಅಥವಾ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಪಠಿಸುವುದರಿಂದ ಈ ಮೇಷರಾಶಿಯವರಿಗೆ ತಕ್ಕಂತಹ ಕಷ್ಟ ಪರಿಹಾರ ಆಗುತ್ತೆ. ಸುಬ್ರಹ್ಮಣ್ಯ ಕವಚವನ್ನು ಪಠಿಸಿ, ಮಂಗಳವಾರದ ದಿವಸ ಮೇಷರಾಶಿಯವರು ವಿಶೇಷವಾಗಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಹೋಗಿ ಪೂಜೆ ಅರ್ಚನೆ ಇಂತಹದನ್ನು ಮಾಡತಕ್ಕಂಥದ್ದು. ಭುಜಂಗರ್ಪಯಾತ್ ಅನ್ನತಕ್ಕಂತಹ ಪವರ್ಫುಲ್ ಸ್ತೋತ್ರ ಇದೆ, ಇದನ್ನು ಪಠಿಸಿ. ಪ್ರಜ್ಞಾವಿವರ್ಧನ ಕಾರ್ತಿಕೇಯ ಸ್ತೋತ್ರ ಅನ್ನತಕ್ಕಂಥದ್ದು ಇದೆ, ಇದನ್ನು ಮಾಡೋದ್ರಿಂದ ಈ ಬಿಸ್ನೆಸ್ ಮಾಡ್ತಕ್ಕಂಥವ್ರು, ವಿದ್ಯಾರ್ಥಿಗಳು, ಉನ್ನತ ವಿದ್ಯಾಭ್ಯಾಸವನ್ನು ಮಾಡತಕ್ಕಂಥವ್ರು, ವಿದೇಶಕ್ಕೆ ಹೋಗಬೇಕು ಅನ್ನತಕ್ಕಂಥ ಆಸೆ ಇರತಕ್ಕಂಥವರಿಗೆಲ್ಲ ಪ್ರಜ್ಞಾವಿವರ್ಧನ ಕಾರ್ತಿಕೇಯ ಸ್ತೋತ್ರವನ್ನು ಪಠಿಸುವುದರಿಂದ ಅಂತಹ ಯಾವುದೇ ರೀತಿ ನಿಮ್ಮ ಆಸೆಗಳು ಈಡೇರುತ್ತೆ, ಕಷ್ಟಗಳಿದ್ದರೆ ಪರಿಹಾರ ಆಗುತ್ತೆ. ಈ ವರ್ಷದಲ್ಲಿ ವಿಶೇಷವಾಗಿ ಸುಬ್ರಹ್ಮಣ್ಯ ಮೂಲಮಂತ್ರ ಹೋಮವನ್ನು ಮಾಡ್ತಕ್ಕಂಥ, ವರ್ಷದಲ್ಲಿ ಒಮ್ಮೆ ನಿಮ್ಮ ಹೆಸರಿನಲ್ಲಿ ಸುಬ್ರಹ್ಮಣ್ಯ ಮೂಲಮಂತ್ರವನ್ನು ಮಾಡಿ ಕುಜಶಾಂತಿಯನ್ನು ಕೂಡ ಮಾಡಿಕೊಳ್ಳತಕ್ಕಂಥದ್ದು ಸೂಕ್ತವಾದಂತಹ ಪರಿಹಾರ. ಜಾತಕದಲ್ಲಿ ಜೊತೆಯಲ್ಲಿ ವರ್ಷದ ಭವಿಷ್ಯದಲ್ಲಿ ಎಷ್ಟೇ ತೊಂದರೆಗಳಿದ್ದರೂ ನಾನು ಹೇಳತಕ್ಕಂತಹ ಈ ಪರಿಹಾರವನ್ನು ಆಚರಿಸಿಕೊಳ್ಳುವುದರಿಂದ ಆ ಕಷ್ಟಗಳು ಸಮಸ್ಯೆಯಿಂದ ನೀವು ಹೊರಬರ್ತೀರ. ಶುಭಮಸ್ತು. ಸಮಸ್ತ ಸನ್ಮಂಗಳಾನಿ ಭವಂತು.